शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಿನ್ನೆ ದಿವಸ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರ ಸಮ್ಮುಖದಲ್ಲಿ ಹಿಂದಿನ ನಗರಸಭೆಯ ಮಾಜಿ ಸದಸ್ಯರಾದಂಥ ರವೀಂದ್ರ ಲೋಣಿ ಅವರು ಪತ್ರಿಕಾ ಹೇಳಿಕೆ ಕೊಡೋದ್ರ ಮುಖಾಂತರ ವಿಜಯಪುರ ಜಿಲ್ಲೆಯ ಮೀಸಲು ಕ್ಷೇತ್ರ ನಾಗಠಾಣದ ಅಭಿವೃದ್ಧಿಯಾಗಿಲ್ಲ, ಅಲ್ಲಿಯ ಶಾಸಕರು ವಿಶೇಷ ಅನುದಾನವನ್ನು ತಂದಿಲ್ಲ, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಇಷ್ಟೇ ಅಲ್ಲ, ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರ ಮೇಲೂ ಅವರು ಅಹಿಂದು ನಾಯಕರೆನಿಸ್ಕೊಂಡು ಕೆಲವೇ ಸಮಾಜಗಳಿಗೆ ಒತ್ತು ಕೊಡ್ತಾ ಇದ್ದಾರೆ. ಅವರಿಂದಲೂ ಅಹಿಂದು ವರ್ಗಕ್ಕೆ, ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಅನ್ಯಾಯವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಸುಳ್ಳು ಹಾಗೂ ಖಂಡಿಸಿ ಇವತ್ತು ನಾನು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ವಿಜಯಪುರ ಜಿಲ್ಲೆಯ ನಾಗಠಾಣ ಮೀಸಲು ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ, ಶ್ರೀಯುತ ವಿಠ್ಠಲ್ ಕಟಕ್ದೊಂಡ್ ಶಾಸಕರು ವಿಶೇಷವಾದಂಥ ಅನುದಾನವನ್ನು ತಂದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳೋದಕ್ಕೆ ಇಚ್ಛಾಪಡ್ತಾ ಇದ್ದೀನಿ. ಆ ಭಾಗದಲ್ಲಿ ಒಬ್ಬ ಜನಪ್ರಿಯ ನಾಯಕನಾಗಿ 1999ರಲ್ಲಿ 98ರಲ್ಲಿ ಚಿಕ್ಕೋಡಿಗೆ ಏನೋ ಜಿಗ್ಜಿನ್ಯವ್ರು ಹೋದರು. ಅದರ ನಂತರ ಪ್ರಭಾವಿ ಯಾವುದೇ ಒಬ್ಬ ರಾಜಕಾರಣಿ ಆ ಭಾಗದಲ್ಲಿ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳೋದು. ಇವತ್ತು ಶ್ರೀಯುತ ರಾಜು ಆಲ್ಗೂರವರು ಅಲ್ಲಿ 2 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿದ್ದಾರೆ. ಈಗ ಶ್ರೀಯುತ ವಿಠ್ಠಲ್ ಕಟಕ್ದೊಂಡ್ರವರು 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಶಾಸಕರಾಗಿದ್ದಾರೆ. ಇದಕ್ಕಿಂತ ಮುಂಚೆ ಸನ್ಮಾನ್ಯ ಶ್ರೀ ಜಿಗ್ಜಿನ್ನಿ ಅವರು 3 ಬಾರಿ ಶಾಸಕರಾಗಿ 4 ಪ್ರತಿಷ್ಠಿತ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಗೃಹ ಸಚಿವರಾಗಿ, ಅಬಕಾರಿ ಸಚಿವರಾಗಿ, ಸಮಾಜ ಕಲ್ಯಾಣ ಸಚಿವರಾಗಿ, ಕಂದಾಯ ಸಚಿವರಾಗಿ ಆ ಮತಕ್ಷೇತ್ರವನ್ನು ಪ್ರತಿನಿಧಿಸಿ ರಾಜ್ಯದ ಸಚಿವರಾಗಿ ಅವರು ಏನು ಅಭಿವೃದ್ಧಿ ಮಾಡಿದ್ರು ಅನ್ನೋದು ಅವ್ರು ಹೇಳಿಲ್ಲ. ಇರಲಿ, ಇವತ್ತು ತದನಂತರ ಅವ್ರು ಹೇಳಿದಾಗೆ ತಮ್ಮ ಮಿತ್ರ ಪಕ್ಷ JDSದಿಂದ RK ರಾಠೋಡ್ರವರು, ದೇವಾನಂದ್ ಚವ್ಹಾಣ್ರವರು, ಈ ರೀತಿ ಅನೇಕ ಜನ ಶಾಸಕರು BJP ಮತ್ತು JDSದಿಂದಲೇ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಆ ಸಂದರ್ಭದಲ್ಲಿಯೂ ಅವ್ರು ಕೆಲಸ ಮಾಡ್ಬೋದಾಗಿತ್ತು. ನಾನು ಹೇಳ್ತಾ ಇದ್ದೀನಿ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಸುಳ್ಳು. ಇವತ್ತು ಚಡ್ಚಾಣ್ ಯಾತ್ ನೀರಾವರಿ ಯೋಜನೆ ಕುರಿತು ಅವ್ರು ನಿನ್ನೆ ಮಾತನಾಡಿದ್ದಾರೆ. ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು 2013ರಿಂದ 2018ರವರೆಗೆ ಈ ರಾಜ್ಯದ ಜಲಸಂಪನ್ಮೂಲ ಮಂತ್ರಿಗಳಾದ ಮೇಲೆ ಅಲ್ಲಿ ಆ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದು ಅದಕ್ಕೆ ಚಾಲನೆ ಕೊಟ್ಟರು. ತದನಂತರ 18ರಿಂದ 23ರವರೆಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈ ರಾಜ್ಯದಲ್ಲಿದ್ದಾಗ ಒಂದೇ ಒಂದು ಕೆಲಸವೂ ಅವರಿಂದ ಆಗಲಿಲ್ಲ. 5 ವರ್ಷ ಸಂಪೂರ್ಣ ಆ ಕಾರ್ಯಕ್ರಮ ನಿಂತೋಯ್ತು. ಮತ್ತೆ ಇವತ್ತು ಶ್ರೀಯುತ ವಿಠ್ಠಲ್ ಕಟಕ್ದೊಂಡ್ರವರು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತಾ ಇದ್ದಾರೆ. ಇನ್ನೊಂದು ಅವರು ಹೇಳಿದ್ರು, ಅಲ್ಲಿ ಕೆನಾಲ್ ಮುಖಾಂತರ ನೀರು ಹೋಗ್ತದೆ, ಬರೀ ಕೆನಾಲ್ಗೆ ದುಡ್ಡು ಖರ್ಚು ಮಾಡಿದ್ದಾರೆ, ಸ್ಟೋರೇಜ್ಗಳಿಲ್ಲ ಅಂಥೇಳಿ. ನಾನು ಇವತ್ತು ಎಲ್ಲೆಲ್ಲಿ ಕೆನಾಲ್ ಮಾಡಿದ್ದಾರೆ, ಆ ಕೆನಾಲ್ದಲ್ಲಿ ಎಷ್ಟು ಸ್ಟೋರೇಜ್ ಇದೆ ಅನ್ನುವ ಯೋಜನಾ ವರದಿಯನ್ನು ಮತ್ತು ಈಗಾಗಲೇ ಅಲ್ಲಿ ಸ್ಟೋರೇಜ್ ಆದಂಥ ನೀರನ್ನು ಬ್ಯಾರೇಜ್ ಗೇಟ್ಗಳನ್ನು ಸಹ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ.
ಈ ಕಾಮಗಾರಿಗೆ ಯಾರು ಅನುದಾನವನ್ನು ಕೊಟ್ಟರು, ಯಾರು ಮುತುವರ್ಜಿ ವಹಿಸಿ ಮಾಡಿದ್ರು ಅನ್ನೋದು ಸನ್ಮಾನ್ಯ BJP ಧುರೀಣರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಭೀಮಾ ನದಿಗೆ ಉಮ್ರಾಣಿ ಹತ್ರ 1.28 TMC ನೀರು ನಿಲ್ಲಿಸ್ತಕ್ಕಂಥ ಸ್ಟೋರೇಜ್ ಟ್ಯಾಂಕ್ ಮಾಡಿದ್ದು ಶ್ರೀಯುತ ವಿಠಲ್ ಕಟಕದೊಂಡವರು ಹೆಚ್ಚಿನ ಮುತುವರ್ಜಿ ವಹಿಸಿ ಅಂತೇಳಿ, ಮತ್ತು ನಮ್ಮ ಜಿಲ್ಲಾ ಸಚಿವರಾದಂಥ MB ಪಾಟೀಲ್ರ ಸಹಕಾರದಿಂದ ಈ ರೀತಿ ಅನೇಕ ಜನಪರ ಕೆಲಸಗಳು ನಾಗಠಾಣ ಮತಕ್ಷೇತ್ರದಲ್ಲಿ 2023ರಿಂದ ಇಲ್ಲಿವರೆಗೆ ಸುಮಾರು 600ರಿಂದ 700 ಕೋಟಿ ರೂಪಾಯಿಗಳ ವಿವಿಧ ಕಾಮಗಾರಿಗಳು ಅವರು ಯಾವ ಊರಾಗ ಯಾವ ಪ್ರದೇಶದೊಳಗೆ ಆಗಿಲ್ಲ ಅಂತ ಹೇಳ್ತಾರೆ, ಅದರ ಸಂಪೂರ್ಣ ಯಾವ ಇಲಾಖೆಯಿಂದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ, ಎಷ್ಟು ಮೊತ್ತದ ಕಾಮಗಾರಿಯನ್ನು ತೆಗೆದುಕೊಂಡಿದ್ದಾರೆ, ಸಂಪೂರ್ಣ ವಿವರವನ್ನು ನಾವೆಲ್ಲ ನಿಮಗೆ ಒದಗಿಸಿದೆವು. ಇದು ಕೇವಲ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಒಬ್ಬರನ್ನ ತೇಜೋವಧಿ ಮಾಡೋದಕ್ಕಾಗಿ ಮಾಡ್ತಕ್ಕಂಥ ಪತ್ರಿಕಾಗೋಷ್ಠಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗ ದಲಿತರಿಗೆ ಪ್ರೋತ್ಸಾಹ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನೀವು ವಿಜಯಪುರ ಜಿಲ್ಲೆಯಲ್ಲಿ 8 ಮತಕ್ಷೇತ್ರದಲ್ಲಿ ಕೇವಲ ನಾಗಠಾಣ ಮತಕ್ಷೇತ್ರವನ್ನೇ ಯಾಕೆ ಟಾರ್ಗೆಟಾಗಿ ಮಾತಾಡ್ತಾ ಇದ್ದೀರಿ? ನೀವು ದಲಿತರಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಿ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅವರೊಬ್ಬ ಸಜ್ಜನ ರಾಜಕಾರಣಿ, ಮೃದು ಸ್ವಭಾವದವರು. ಅವ್ರ ಮೇಲೆ ನಾವೇನಾದರೂ ಆರೋಪ ಮಾಡಿದ್ರೆ ನಮಗೆ ಪ್ರಶ್ನೆ ಮಾಡೋದಿಲ್ಲ ಅಂತಕ್ಕಂಥ ಉದ್ದೇಶದಿಂದ ಇನ್ನುಳಿದ ಎಲ್ಲ ಮತಕ್ಷೇತ್ರದಲ್ಲಿ ಹಂಗಾದ್ರೆ ಅಭಿವೃದ್ಧಿ ಆಗ್ಯದ ಹೆಂಗೆ? ನಿಮ್ಮ ಪ್ರಕಾರ ಕೇವಲ ನಾಗಠಾಣೆ ಅಭಿವೃದ್ಧಿ ಆಗಿಲ್ಲ, ಇನ್ನುಳಿದ 7 ಮತಕ್ಷೇತ್ರ ಅಭಿವೃದ್ಧಿ ಆಗ್ಯದ ಅಂತಕ್ಕಂಥ ಭಾವನೆ ನಿಮ್ದಾಗಿತ್ತಪ್ಪ ಅಂದರೆ, ಅಥವಾ ನೀವು ದಲಿತರನ್ನೇ ಟಾರ್ಗೆಟ್ ಮಾಡಿ ಮಾತಾಡೋ ಉದ್ದೇಶ ಐತೋ ಹೆಂಗೆ? ಇದನ್ನು ನೀವು ಸ್ಪಷ್ಟಪಡಿಸ್ಬೇಕು. ಜೊತೆಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಹಿಂದೂ ನಾಯಕರು ಅಂಥೇಳಿ ಅವರು ಕೇವಲ ಅಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರನ್ನ ಅಷ್ಟೇ ಓಲೈಸೋ ಕೆಲಸ ಮಾಡ್ತಾರಂತ ಹೇಳ್ತಾರೆ. ನನಗನ್ನಿಸ್ತದ BJP ಕಾರ್ಯಕರ್ತರಿಗೆ, BJP ಪಕ್ಷಕ್ಕೆ, BJP ಮುಖಂಡರಿಗೆ ನಿಮಗೆ ಅಲ್ಪಸಂಖ್ಯಾತರನ್ನ ಹೆಸರು ತಗೊಳ್ಳಾರ್ದೆ ರಾಜಕೀಯ ಮಾಡೋದೇ ನಿಮ್ಗೆ ಗೊತ್ತಿಲ್ಲ. ಬರೀ ಅವ್ರನ್ನೇ ಟಾರ್ಗೆಟ್ ಮಾಡ್ಕಿಸಿದ್ರೆ ನೀವು ಮಾತಾಡ್ತೀರಿ. ಅಲ್ಪಸಂಖ್ಯಾತರು ಹೆಚ್ಚಿನ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಸಪೋರ್ಟ್ ಮಾಡಿದ್ರಿಂದಲೇ ನಮ್ಮ ಸರ್ಕಾರ ಬಂದದಂಥೇಳಿ ಅವರಿಗೆ ವಿಶೇಷ ಯೋಜನೆ ಕೊಡೋದ್ರೊಳಗೆ ಏನು ತಪ್ಪೈತಿ? ಅದು ನಮ್ಮ ಸರ್ಕಾರ ಮಾಡ್ತೈತಿ. ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದೊಳಗೆ ಸಿದ್ದರಾಮಯ್ಯರು ಅಷ್ಟೇ ಅಲ್ಲ, ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಮಾಡ್ತೇವೆ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟಪಡಿಸ್ತೀನಿ. ಅದ್ರ ಜೊತೆಗೆ ಹಿಂದುಳಿದ ವರ್ಗದಲ್ಲಿ ಕೇವಲ ಒಂದೇ ಸಮಾಜಕ್ಕೆ ಮಾಡ್ತಾರೆ. ದಯಮಾಡಿ ಅವ್ರ ಮೇಲೆ ನೀವು ಇಂಥ ಆರೋಪ ಮಾಡಬೇಡ್ರಿ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜಾತ್ಯತೀತ ನಾಯಕ, ಎಲ್ಲ ಸಮಾಜವನ್ನು ತಗೊಂಡು ಹೋಗ್ತಾರೆ ಅಂಥೇಳಿ 2023 ಅವ್ರ ನೇತೃತ್ವದ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಇಂಥ ಅದ್ಭುತವಾದಂಥ ಬಹುಮತವನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಅವ್ರು ಕೇವಲ ಒಂದೇ ಸಮಾಜಕ್ಕೆ, ಒಂದೇ ಧರ್ಮಕ್ಕೆ ಸಪೋರ್ಟ್ ಮಾಡ್ತಿದ್ರಪ್ಪ ಅಂದ್ರೆ ಇಷ್ಟು ಬಹುಮತ ಬರ್ತಿರಲಿಲ್ಲ. ಅಂಥ ನಾಯಕನ ಮೇಲೂ ನೀವು ಆಪಾದನೆ ಮಾಡೋದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿ, ಜೊತೆಗೆ ಶ್ರೀಯುತ MB ಪಾಟೀಲ್ ಸಾಹೇಬ್ರಿಗೂ ನೀವು ಹಿಂದೆ ನಾಗಠಾಣ ಜಿಲ್ಲಾ ಪಂಚಾಯತಿ, ಕನ್ನೂರು ಜಿಲ್ಲಾ ಪಂಚಾಯತಿ, ನಿಮ್ಮ ಹಳೆ ಮತಕ್ಷೇತ್ರ, ಆ ಭಾಗದ ಜನ ನಿಮಗೆ ಬಂದು ಎಷ್ಟೇ ಕೆಲಸ ಕಾರ್ಯಗಳನ್ನು ಹೇಳಿದ್ರು ನೀವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಒಂದು ಸುಳ್ಳು ಆರೋಪವನ್ನು ಮಾಡಿದ್ದೀರಿ. ಅವರು ಕೇವಲ ತಿಕೋಟ ಮತಕ್ಷೇತ್ರ, ಹಿಂದಿನ ಇವತ್ತಿನ ಬಬಲೇಶ್ವರ ಮತಕ್ಷೇತ್ರ, ಬಿಜಾಪುರ ಜಿಲ್ಲೆ ಅಷ್ಟೇ ಅಲ್ಲ, ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ತಾವೆಲ್ಲರೂ ಎಲ್ಲ ಪಕ್ಷದವ್ರು ಒಪ್ಕೋತಾರೆ. ಇವತ್ತು ಬಿಜಾಪುರ ಜಿಲ್ಲೆಗೆ ಏನಾದರೂ ನೀರಾವರಿ ಬಂದಿತ್ತಪ್ಪ ಅಂದ್ರೆ ಸನ್ಮಾನ್ಯ ಶ್ರೀ MB ಪಾಟೀಲ್ರು ಜಲಸಂಪನ್ಮೂಲ ಮಂತ್ರಿಗಳಾಗಿ ಅವಕಾಶ ಸಿಕ್ಕಿದ್ದಕ್ಕಾಗಿ ಇಷ್ಟೊಂದು ನೀರಾವರಿ ಆಯ್ತು ಅಂತೇಳಿ ಪ್ರತಿಯೊಬ್ಬ ಜಿಲ್ಲೆಯ ರೈತ ಅವರನ್ನು ಮನೆಯೊಳಗೆ ಫೋಟೋ ಇಟ್ಟು ಪೂಜೆ ಮಾಡುವಂಥ ಪರಿಸ್ಥಿತಿ ಐತಿ. ಇವತ್ತು ಅವರು ಕೈಗಾರಿಕಾ ಸಚಿವರಾದ ಮೇಲೆ ಅನೇಕ ಕೈಗಾರಿಕೆಗಳನ್ನು ವಿಜಯಪುರಕ್ಕೆ ತರಬೇಕು ಅಂಥೇಳಿ ಹೇಳಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ನನಗೊಮ್ಮ KPCC ಅಧ್ಯಕ್ಷರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ಏನಪ್ಪ ನಿಮ್ಮ MB ಪಾಟೀಲ್ರು ಕೈಗಾರಿಕಾ ಮಂತ್ರಿಯಾಗಿ ಪರದೇಶಕ್ಕೆ ಹೋಗಿ ಕಿಸಿಂದರೆ
ಎಲ್ಲ ಗ್ರ್ಯಾಂಟ್ ಹೆಚ್ಚಿನ ಗ್ರ್ಯಾಂಟ್ ನಿಮ್ಮ ಜಿಲ್ಲೆಗೆ ತೊಗೊಂಡು ಹೊಂಟಿದಾರಲ್ಪ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದು ಸತ್ಯ ಐತಿ. ಇವತ್ತು ವಿಜಯಪುರ ಜಿಲ್ಲೆ ಒಳಗೆ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು. ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ಈ ಜಿಲ್ಲೆ ಕೇವಲ ಕೃಷಿ ಆಧಾರಿತ ಜಿಲ್ಲೆ ಅಷ್ಟೇ ಅಲ್ಲ, ಇಲ್ಲಿಯೂ ಕೈಗಾರಿಕಾ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ಇವತ್ತು ತಿಡಗುಂದಿ ಹತ್ರ ಸುಮಾರು 1200 ಎಕರೆ ಪ್ರದೇಶವನ್ನು ಕೈಗಾರಿಕೆಗೆ ತೊಗೊಂಡಿದ್ದಾರೆ. ಅದು ತಪ್ಪು ಅಂತಕ್ಕಂಥ ಭಾವನೆ ಹೇಳಿದ್ದಾರೆ. ಇವತ್ತು ಅವರು ನಾಗ್ಟಾಣ್ ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ, ನಾಗ್ಟಾಣ್ ಮೀಸಲು ಮತಕ್ಷೇತ್ರದ ಒಂದು ಗ್ರಾಮದಲ್ಲಿ 1200 ಎಕರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಯನ್ನು ಮಾಡೋದು ನೀವು ಟೀಕಾ ಮಾಡ್ತೀರಿ. ನೀವೇನು ಹೇಳ್ತೀರಿ? ನಾವೊಬ್ಬ ಕೃಷಿ ಪಂಡಿತ, ಕೃಷಿ ಪದವೀಧರ, ಇಂಡಸ್ಟ್ರಿಯಲಿಸ್ಟು, ಅದು ಕೃಷಿಗೆ ಯೋಗ್ಯವಾದಂಥ ಭೂಮಿ ಇದೆ, ಅದನ್ನು ಮಾಡಬಾರ್ದು ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಇವತ್ತೇನು ಆ ಪ್ರದೇಶವನ್ನು ಕೈಗಾರಿಕೆಗೆ ತಗೊಳ್ತಾ ಇದ್ದಾರೆ, ಆ ಬಂಜಾಹಳ್ಳ ಅಂತಕ್ಕಂಥ ಪ್ರದೇಶ, ಇವತ್ತು ತಿಡಗುಂದಿಗೆ ಹೋಗುವಾಗ ಏನೋ ಒಂದು ಹಳ್ಳ ಬರ್ತೈತಿ, ಅದು ಬಂಜಾಹಳ್ಳ. ಅದು ಹೋಗಿ ಮಿಂಚನಾಳ, ನಾಗ್ಟಾಣ ಆ ಥರಗ ಕೂಡ್ತದೆ. ಆ ಹಳ್ಳದ ಸುತ್ತಮುತ್ತಲ ನೀವು ಯಾರೇ ಒಂದು ಬೋರ್ವೆಲ್ ಹಾಕಿದ್ರು ಮಿರಿ ಅಲ್ಲಿ ಸಿ ವಾಟರ್ ಇಲ್ಲ, ಕೈ ನೀರು ಬರ್ತೈತಿ. ಅಲ್ಲಿ ನೀವು ರೈತರಿಗೆ ಕೇಳಬಹುದು, ಯಾರು ಹೊಲದಾಗಾದರೂ ಬೋರ್ ಇತ್ತಪ್ಪ ಅಂದ್ರೆ ಹೋಗಿ ಕುಡಿದು ಟೆಸ್ಟ್ ಮಾಡ್ಬೋದು, ಕಹಿ ನೀರು ಬರ್ತೈತಿ. ಅದನ್ನು ಭೂಮಿಗೆ ಕೊಟ್ರೆ ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತೈತಿ. ಅಂಥ ಪ್ರದೇಶವನ್ನು ಗುರುತಿಸಿ ಇದು ರೈತರಿಗೆ ಕೃಷಿಗೆ ಯೋಗ್ಯವಲ್ಲ, ಇಲ್ಲೊಂದು ಕೈಗಾರಿಕೆ ಮಾಡಬೇಕು, ಇದಕ್ಕೆ ಹತ್ಕೊಂಡೇ ರಾಷ್ಟ್ರೀಯ ಹೆದ್ದಾರಿ ಐತಿ, ಇದಕ್ಕೆ ಹತ್ಕೊಂಡೇ ರೈಲ್ವೆ ಟ್ರ್ಯಾಕ್ ಐತಿ. ಈ ಎಲ್ಲ ಉದ್ದೇಶದಿಂದ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ಕೆಲಸ ಮಾಡಿದ್ದಾರೆ. ಇದು ನಿನ್ನೆ ಕರೆದಂಥ ಪತ್ರಿಕೆಗೋಷ್ಠಿ ಜಿಲ್ಲಾ ಅಧ್ಯಕ್ಷರನ್ನೇನು ಸಮ್ಮುಖದಲ್ಲಿ ಇಟ್ಕೊಂಡು ಅವ್ರು ಮಾಡಿದ್ದಾರೆ. ಅವ್ರು ಕೇವಲ ಟೀಕಾ ಮಾಡೋದಕ್ಕೆ ಅಥವಾ ಬಿ ಜೆ ಪಿಯವರ ಒಂದು ಸುಳ್ಳು, ಇವತ್ತು ಬಿ ಜೆ ಪಿಯವರು ಕೇವಲ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ, ದೇಶದಲ್ಲಿ ಕೇವಲ ಒಂದು ಸುಳ್ಳನ್ನು 100 ಬಾರಿ ಹೇಳಿ ತಮ್ಮದೇ ನಿಜ ಅಂತಕ್ಕಂಥದ್ದನ್ನು ಮಾಡ್ಕೋತಾರಲ್ಲ, ಆ ನಿಟ್ಟಿನೊಳಗೆ ಇವರು ಒಬ್ಬರು ಈ ರೀತಿ ಒಂದು ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದಾರೆ. ಇದು ಖಂಡನೀಯ ಅಂತ ಹೇಳಿಕಿಸಿದ್ರೆ ಹೇಳಿ, ಇವತ್ತು ತಾವೇನಾದರೂ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳೋದಿದ್ರೆ ಕೇಳ್ಬೋದು. ಇದೇ 2023ರಿಂದ 25ರಲ್ಲಿ 2 ವರ್ಷದಲ್ಲಿ ಪ್ರತಿಯೊಂದು ಗ್ರಾಮ ವೈಸು ನಾನು ಬೇಕಂದರೆ ಅದನ್ನು ಓದಿ ಹೇಳ್ಬೋದು. ನಿಮಗೊಂದು ಪ್ರತಿಯನ್ನು ನಾವು ಒದಗಿಸಿದೆವು. ಇಲಾಖಾವಾರು ಯಾವ ಇಲಾಖೆ, ಪಂಚಾಯತಿ ರಾಜ್ಯ ಇಲಾಖೆಯಲ್ಲಿ ಎಷ್ಟಾಯಿತು, ಅದೇ ರೀತಿ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟಾಯಿತು, ಪ್ರಗತಿ ಪಥ ಯೋಜನೆಗಳಲ್ಲಿ ಎಷ್ಟಾಯಿತು, ಜಲಸಂಪನ್ಮೂಲ ಇಲಾಖೆಯಲ್ಲಿ ಎಷ್ಟಾಯಿತು, ಪಶುಪಾಲನಾ ಇಲಾಖೆ, ಅಲ್ಪಸಂಖ್ಯಾತರ ಇಲಾಖೆ, ವಿಶೇಷವಾಗಿ ಕುಳಗೇರಿ ಅಭಿವೃದ್ಧಿ ಏನೂ ಆಗಿಲ್ಲ. ಜಮೀರವರು ಜಿಲ್ಲೆಗೆ ಬಂದು ಸುಮ್ಮನೆ ಹೋದರು, ಯಾವುದೇ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ರು. ಇವತ್ತು ಜಿಲ್ಲೆಯಲ್ಲಿ ವಿಶೇಷವಾಗಿ ನಾಗ್ಟಾಣ್ ಮತಕ್ಷೇತ್ರದಲ್ಲಿ ಮೈನಾರಿಟಿ ಫಂಡ್ 5 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ವಿಶೇಷವಾಗಿ ಕುಳಗೇರಿ ಪ್ರದೇಶಗಳನ್ನು ವಿಜಯಪುರ ನಗರದಲ್ಲಿ ಅವುಗಳಿಗೆ ಜಮೀನು ಕೊಡಿಸುವುದಾಗಿರ್ಬೋದು ಅಥವಾ ಆ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ವಿಶೇಷವಾದಂಥ ಅನುದಾನ, ನೀವೇನು ನಿನ್ನೆ 6 ಮಹಾನಗರ ಪಾಲಿಕೆ ವಾರ್ಡ್ಗಳಲ್ಲಿ ಹೇಳ್ತಿದ್ದೀರಿ, ಜಾಡ್ರ ಗಲ್ಲಿಯಲ್ಲಿ ಸುಮಾರು 1.05 ಕೋಟಿ ರೂಪಾಯಿ ಅನುದಾನ, ಪಚ್ಚಾಪುರ ರಸ್ತೆ ಅಭಿವೃದ್ಧಿ, ಪೈಲ್ವಾನ್ ಗಲ್ಲಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿಗಳ ಅಭಿವೃದ್ಧಿ, ಪೈಲ್ವಾನ್ ಗಲ್ಲಿಯಲ್ಲಿ ಮತ್ತೊಂದು 0.27 ಅಂದರೆ 27 ಲಕ್ಷ ರೂಪಾಯಿಗಳ ಅಭಿವೃದ್ಧಿ, ಕೊಂಚಟ್ಕೇರಿ ಓಣೆಯಲ್ಲಿ 1 ಕೋಟಿ ರೂಪಾಯಿ ಯೋಜನೆ, ಕುಷ್ಠರೋಗಿ ಕಾಲನಿಯಲ್ಲಿ 1.25 ಕ್ರೋರ್ಸ್ ರೂಪಾಯಿ, ಪಶು ಆಸ್ಪತ್ರೆ ಹತ್ತಿರ ರಸ್ತೆ ಅಭಿವೃದ್ಧಿಗಾಗಿ 50 ಲಕ್ಷ. ಹೀಗೆ ಪ್ರತಿಯೊಂದು ಕೊಳಗೇರಿ ಪ್ರದೇಶಗಳಲ್ಲಿಯೂ ಸಹ ಇವತ್ತು ಮೈನಾರಿಟಿ ಫಂಡ್ ಆಗಿರ್ಬೋದು, ವಿಶೇಷ ಅನುದಾನಗಳನ್ನಾಗಿರ್ಬೋದು ತಂದು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಆ ಭಾಗದ ಶಾಸಕರು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಸುಮಾರು 150 ಕೋಟಿ ರೂಪಾಯಿ ಏನು ಮಹಾನಗರ ಪಾಲಿಕೆಗೆ ಒಟ್ಟು ವಿಶೇಷವಾದಂಥ ಅನುದಾನ ಮಂಜೂರಾಗಿದೆ.
ಇದರಲ್ಲಿ 39 ಕೋಟಿ ರೂಪಾಯಿಗಳು ನಾಗ್ಟಾನ್ ಮತಕ್ಷೇತ್ರದ ನಗರದ ಪ್ರದೇಶದಲ್ಲಿ ಅಂದರೆ ಸಿಟಿ ಕಾನ್ಸ್ಟಿಟ್ಯೂನ್ಸಿ ಹೊರತುಪಡಿಸಿ ನಾಗ್ಟಾನ್ ಕಾನ್ಸ್ಟಿಟ್ಯೂನ್ಸಿ ಮಹಾನಗರ ಪಾಲಿಕೆ ಏರಿಯಾದಲ್ಲೇ 39 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ. ಇವತ್ತು 4,000 ಮನೆಗಳು ವಿಜಯಪುರ ಮಹಾನಗರ ಪಾಲಿಕೆ ಒಡಿ ಆದರೆ ಅದರಲ್ಲಿ 1,500 ಮನೆಗಳನ್ನು ನಾಗ್ಟಾನ್ ಮತಕ್ಷೇತ್ರದ ಪ್ರದೇಶದಲ್ಲೇ ಆಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ಅಂಕಿ ಅಂಶ ಸಮೇತವಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ.